ಎಲ್ಲರಿಗೂ ಪದ್ಮಿನಿ ಏಕಾದಶಿಯ ಶುಭಾಶಯಗಳು ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ. ಪದ್ಮಿನಿ ಏಕಾದಶಿ ಎಂದರೇನು ಮೊದಲನೇದಾಗಿ ತಿಳ್ಕೊಳ್ಳೋಣ. ಪದ್ಮಿನಿ ಏಕಾದಶಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಮಹತ್ವದ ಏಕಾದಶಿಯಲ್ಲಿ ಒಂದು. ಇದು ಕೇವಲ ಅಧಿಕ ಮಾಸದಲ್ಲಿ ಮಾತ್ರ ಬರುತ್ತದೆ. ಈ ಏಕಾದಶಿಯನ್ನು ಭಕ್ತಿಯಿಂದ ಆಚರಿಸಿದರೆ ವಿಷ್ಣುವಿನ ವಿಶೇಷ ಕೃಪೆ ದೊರೆಯುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ. ಈ ದಿನ ಶ್ರೀ ಮಹಾವಿಷ್ಣು ಮತ್ತು ಮಹಾಲಕ್ಷ್ಮೀ ದೇವಿ ಆರಾಧನೆ ಮಾಡಲಾಗುತ್ತದೆ. ಪಾಪ ನಿವಾರಣೆ, ಕುಟುಂಬ ಸುಖ, ಧನಲಾಭ ಮತ್ತು ಮೋಕ್ಷ ಪ್ರಾಪ್ತಿಗೆ ಈ ವ್ರತವನ್ನು ಅತ್ಯಂತ ಶ್ರೇಷ್ಠ ಎಂದು ನಂಬಲಾಗಿದೆ. ಪದ್ಮಿನಿ ಏಕಾದಶಿ ವ್ರತದ ಮಹತ್ವ. 1000 ಏಕಾದಶಿಗಳ ಫಲ ದೊರೆಯುತ್ತದೆ ಎಂದು ನಂಬಿಕೆ ಇದೆ. ಹಳೆಯ ಪಾಪಗಳು ಕ್ಷಮೆಯಾಗುತ್ತದೆ. ಸಂತಾನ ಭಾಗ್ಯ ಮತ್ತು ಐಶ್ವರ್ಯ ದೊರೆಯುತ್ತದೆ. ಮನೆಯಲ್ಲಿ ಶಾಂತಿ ಮತ್ತು ಸುಖ ನೆಲೆಸುತ್ತದೆ. ವಿಷ್ಣುವಿನ ಅನುಗ್ರಹದಿಂದ ಜೀವನದ ಅಡಚಣೆಗಳು ದೂರವಾಗುತ್ತವೆ. ಭಕ್ತಿಯಿಂದ ಮಾಡಿದರೆ ಮೋಕ್ಷ ಪ್ರಾಪ್ತಿ ಸಿಗುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಪದ್ಮಿನಿ ಏಕಾದಶಿ ವ್ರತದ ಕಥೆ. ಹಳೆಯ ಕಾಲದಲ್ಲಿ ಕೃತವೀರ್ಯ ಎಂಬ ರಾಜನಿಗೆ ಮಕ್ಕಳಾಗಲಿಲ್ಲ. ಅನೇಕ ಯಾಗ ಪೂಜೆ ಮಾಡಿದರೂ ಸಂತಾನ ಭಾಗ್ಯ ದೊರೆಯಲಿಲ್ಲ. ರಾಜನ ಪತ್ನಿಯಾದ ಪದ್ಮಿನಿ ತುಂಬ ಭಕ್ತಿಯಿಂದ ಜೀವನ ನಡೆಸುತ್ತಿದ್ದಳು. ಒಂದು ದಿನ ಮಹರ್ಷಿಗಳು ಅವರಿಗೆ ಅಧಿಕ ಮಾಸದಲ್ಲಿ ಬರುವ ಪದ್ಮಿನಿ ಏಕಾದಶಿ ವ್ರತ ಮಾಡುವಂತೆ ಸಲಹೆ ನೀಡಿದರು. ರಾಣಿ ಪದ್ಮಿನಿ ಉಪವಾಸದಿಂದ, ವಿಷ್ಣುವಿನ ಧ್ಯಾನದಿಂದ ಮತ್ತು ರಾತ್ರಿಯಿಡೀ ಜಾಗರಣೆ ಮಾಡಿ ಭಕ್ತಿಯಿಂದ ವ್ರತ ಆಚರಿಸಿದರು. ಅವಳ ಭಕ್ತಿಗೆ ಸಂತೋಷಪಟ್ಟ ಶ್ರೀ ಮಹಾವಿಷ್ಣು ಆಶೀರ್ವಾದ ನೀಡಿ ಅವರಿಗೆ ಮಹಾನ್ ಪುತ್ರನನ್ನು ನೀಡಿದರು. ಆ ಪುತ್ರನೇ ನಂತರ ಪ್ರಸಿದ್ಧ ಕಾರ್ತವೀರ್ಯ ಅರ್ಜುನ ಎಂದು ಖ್ಯಾತನಾದನು. ಆತನಿಂದ ಈ ಏಕಾದಶಿಯನ್ನು ಭಕ್ತಿಯಿಂದ ಆಚರಿಸಿದರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ ಎಂಬ ನಂಬಿಕೆ ಇದೆ. ಪದ್ಮಿನಿ ಏಕಾದಶಿ ಪೂಜೆ ವಿಧಾನ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮನೆಯ ಮುಂದೆ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ವಿಷ್ಣುವಿನ ಫೋಟೋ ಅಥವಾ ವಿಗ್ರಹವನ್ನು ಪೂಜೆಗೆ ಇಡಬೇಕು. ತುಳಸಿ ದಳ, ಹೂವು, ಹಣ್ಣು, ಪಂಚಾಮೃತವನ್ನು ಸಿದ್ಧಪಡಿಸಬೇಕು. ಸಂಕಲ್ಪವನ್ನು ಮಾಡಿಕೊಳ್ಳಿ. ನಾನು ಭಕ್ತಿಯಿಂದ ಪದ್ಮಿನಿ ಏಕಾದಶಿ ವ್ರತವನ್ನು ಆಚರಿಸುತ್ತೇನೆ ಎಂದು ಸಂಕಲ್ಪ ಮಾಡಿಕೊಳ್ಳಿ. ಪೂಜೆಗೆ ದೀಪ ಹಚ್ಚಬೇಕು. ವಿಷ್ಣು ಅಷ್ಟೋತ್ತರ ಅಥವಾ ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು. ತುಳಸಿ ದಳವನ್ನು ಅರ್ಪಿಸಿ ಓಂ ನಮೋ ನಾರಾಯಣ ಮಂತ್ರವನ್ನು ಜಪ ಮಾಡಿ. ಇನ್ನೂ ಅನೇಕ ಮಂತ್ರ ಇದೆ. ನಾನು ನಿಮಗೆ ಮುಂದೆ ಮಂತ್ರವನ್ನು ಹೇಳ್ಕೊಡ್ತೀನಿ. ಆ ಮಂತ್ರವನ್ನು ಜಪಿಸಿ, ಎಲ್ಲದೂ ಕೂಡ ಒಳ್ಳೆಯದಾಗುತ್ತದೆ. ಜಾಗರಣೆ, ರಾತ್ರಿ ಭಜನೆ, ವಿಷ್ಣು ನಾಮಸ್ಮರಣೆ ಮತ್ತು ಪುರಾಣ ಪಠಣ ಮಾಡುವುದರಿಂದ ತುಂಬ ಶ್ರೇಷ್ಠವಾಗಿರುತ್ತದೆ. ದ್ವಾದಶಿ ದಿನ ಅಂದರೆ ಮುಂದಿನ ದಿನ ಬ್ರಾಹ್ಮಣರಿಗೆ ಅಥವಾ ಬಡವರಿಗೆ ಅನ್ನದಾನ ಮಾಡಿ ಉಪವಾಸ ಮುರಿಯಬೇಕು. ಪದ್ಮಿನಿ ಏಕಾದಶಿ ದಿನ ಮಾಡಬೇಕಾದ ದಾನಗಳು: ಅನ್ನದಾನ, ಬಟ್ಟೆ ದಾನ, ತುಪ್ಪ, ಹಣ್ಣು, ಧಾನ್ಯ ದಾನ, ವಿಷ್ಣು ದೇವಸ್ಥಾನದಲ್ಲಿ ಸೇವೆ, ಗೋಸೇವೆ ಇಷ್ಟನ್ನು ಮಾಡಬೇಕು. ನಂತರ ಪದ್ಮಿನಿ ಏಕಾದಶಿ ದಿನದಂದು ಯಾವ ಮಂತ್ರವನ್ನು ನೀವು ಜಪಿಸಬೇಕು ಎಂಬುದನ್ನು ಈಗ ಹೇಳ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ವ್ರತದಲ್ಲಿ ಪಾಲಿಸಬೇಕಾದ ನಿಯಮಗಳನ್ನು ಫಸ್ಟು ಹೇಳ್ತೇನೆ. ಸಾತ್ವಿಕ ಆಹಾರ ಮಾತ್ರ ಸೇವಿಸಬೇಕು. ಕೋಪ, ಸುಳ್ಳು, ಜಗಳ ತಪ್ಪಿಸಬೇಕು. ಬೆಳ್ಳುಳ್ಳಿ, ಈರುಳ್ಳಿ ಸೇವನೆ ಬೇಡ. ಸಾಧ್ಯವಾದರೆ ನಿರ್ಜಲ ಅಥವಾ ಫಲಹಾರ ಉಪವಾಸವನ್ನು ಮಾಡಬೇಕಾಗತ್ತೆ. ದಿನವಿಡೀ ವಿಷ್ಣು ಧ್ಯಾನ ಮಾಡುವುದು ಉತ್ತಮವಾಗಿರುತ್ತದೆ. ಪದ್ಮಿನಿ ಏಕಾದಶಿ ಫಲಗಳನ್ನು ಈಗ ಹೇಳ್ತೇನೆ. ಕಷ್ಟಗಳು ಕಡಿಮೆ ಆಗುತ್ತೆ. ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತದೆ. ಆರೋಗ್ಯದಲ್ಲಿ ಸುಧಾರಣೆ, ಕುಟುಂಬದಲ್ಲಿ ಸಂತೋಷ, ವಿವಾಹ ಮತ್ತು ಸಂತಾನ ಭಾಗ್ಯ, ಮನಃಶಾಂತಿ ಮತ್ತು ದೇವರ ಕೃಪೆ ಹೆಚ್ಚಾಗಿರುತ್ತೆ.
ಮತ್ತು ವಿಶೇಷವಾದಂತಹ ಮಾಹಿತಿ ಹೇಳ್ತೇನೆ ಬನ್ನಿ. ಅಧಿಕ ಮಾಸದಲ್ಲಿ ಬರುವ ಪದ್ಮಿನಿ ಏಕಾದಶಿ ಬಹಳ ಅಪರೂಪದ್ದು. ಆದ್ದರಿಂದ ಈ ದಿನ ಮಾಡಿದ ಜಪ, ದಾನ, ಪೂಜೆ ಮತ್ತು ಉಪವಾಸಕ್ಕೆ ಅನೇಕ ಪಟ್ಟು ಫಲ ಸಿಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗುತ್ತದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈಗ ಯಾವ ಮಂತ್ರವನ್ನು ಜಪಿಸಿದರೆ ಒಳ್ಳೆಯದಾಗುತ್ತೆ ಅಂತ ತಿಳ್ಕೊಡ್ತೇನೆ. ಮಂತ್ರವನ್ನು 108 ಬಾರಿ, 21 ಬಾರಿ, 11 ಬಾರಿ ಜಪಿಸಿ ನಿಮ್ಮ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತದೆ. ಓಂ ಶ್ರೀ ಪದ್ಮಿನಿ ಏಕಾದಶಿ ನಮಃ. 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 ಓಂ ಶ್ರೀ ಪದ್ಮಿನಿ ಏಕಾದಶಿ ನಮಃ.
ॐ श्री पद्मिनी एकादश्यै नमः। 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 ॐ श्री पद्मिनी एकादश्यै नमः।
ॐ श्री पद्मिनी एकादश्यै नमः। ॐ श्री पद्मिनी एकादश्यै नमः। ॐ श्री पद्मिनी एकादश्यै नमः। ॐ श्री पद्मिनी एकादश्यै नमः। ॐ श्री पद्मिनी एकादश्यै नमः। ॐ श्री पद्मिनी एकादश्यै नमः। ॐ श्री पद्मिनी एकादश्यै नमः। ॐ श्री पद्मिनी एकादश्यै नमः। ॐ श्री पद्मिनी एकादश्यै नमः। ॐ श्री पद्मिनी एकादश्यै नमः। ॐ श्री पद्मिनी एकादश्यै नमः। ॐ श्री पद्मिनी एकादश्यै नमः। ॐ श्री पद्मिनी एकादश्यै नमः। ॐ श्री पद्मिनी एकादश्यै नमः।